ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಪ್ರೂವ್ ದಟ್ ಇಫ್ ಕಾರ್ಡ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ ಸರ್ಕಲ್ಸ್ ಸಬ್ಟೆಂಡ್ ಈಕ್ವಲ್ ಆಂಗಲ್ಸ್ ಅಟ್ ದರ್ ಸೆಂಟರ್ಸ್ ದೆನ್ ದ ಕಾರ್ಡ್ಸ್ ಆರ್ ಈಕ್ವಲ್ ಅಂತ. ಅಂದ್ರೆ ಈಗ ಫಸ್ಟ್ ಒನ್ ಮಾಡಿದ್ವಲ್ವಾ, ಸೇಮ್ ಅದಕ್ಕೆ ಇದು ರಿವರ್ಸ್ ಆಗಿದೆ. ಓಕೆ, ಅಲ್ಲಿ ಟೂ ಕಾಂಗ್ರುಯೆಂಟ್ ಸರ್ಕಲ್ಸ್ ಕೊಟ್ಟು ಏನ್ ಕೇಳಿದ್ರು ನೋಡಿ, ಈಗ ಟೂ ಈಕ್ವಲ್ ಕಾರ್ಡ್ಸ್ ಅಂತ ಹೇಳಿದ್ರು, ಆಂಗಲ್ಸ್ ಈಕ್ವಲ್ ಇದೆ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ರು. ಇಲ್ಲಿ ಈಕ್ವಲ್ ಆಂಗಲ್ಸ್ ಅಂತ ಕೊಟ್ಟಿದ್ದಾರೆ, ಈಕ್ವಲ್ ಆಂಗಲ್ಸ್ ಇದಾವೆ, ಈಕ್ವಲ್ ಕಾರ್ಡ್ಸ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಬರ್ಕೊಂಡಿದ್ದೀನಿ, ಗಿವನ್ ಟೂ ಸರ್ಕಲ್ಸ್ ವಿತ್ ಸೆಂಟರ್ ಸೇಮ್ ಅಂಡ್ ಹ್ಯಾವ್ ಸೇಮ್ ರೇಡಿಯೈ. ಇನ್ನು ಆಂಗಲ್ ಎ ಎಂ ಬಿ ಇಸ್ ಈಕ್ವಲ್ ಟು ಆಂಗಲ್ ಪಿ ಎನ್ ಕ್ಯೂ ಅಂತ ಕೊಟ್ಟಿದ್ದಾರೆ. ಟು ಪ್ರೂವ್ ಏನ್ ಮಾಡ್ಬೇಕು ನಾವು, ಎ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ ಅಂತ ಮಾಡ್ಬೇಕು. ಓಕೆ, ಸೇಮ್ ಲಾಸ್ಟ್ ಫಸ್ಟ್ ಒನ್ ಹೆಂಗ್ ಮಾಡಿದ್ವು ಸೇಮ್ ಅದೇ ರೀತಿ ಟೂ ಟ್ರಯಾಂಗಲ್ಸ್ ತಗೊಂಡು ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ರೆ ನಾವು ಸಿಪಿಸಿಟಿ ಅಂಡ್ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡ್ಬೇಕು. ಸೊ ಇಲ್ಲಿ ಅದೇ ರೀತಿ ತಗೊಳ್ಳೋಣ. ಇನ್ ಟ್ರಯಾಂಗಲ್ ಎ ಎಂ ಬಿ ಅಂಡ್ ಟ್ರಯಾಂಗಲ್ ಪಿ ಎನ್ ಕ್ಯೂ. ಓಕೆ, ಸೇಮ್ ಎ ಎಂ ಇಸ್ ಈಕ್ವಲ್ ಟು ಪಿ ಎನ್. ರೀಸನ್ ರೇಡಿಯೈ ಆಫ್ ಕಾಂಗ್ರುಯೆಂಟ್ ಸರ್ಕಲ್ಸ್ ಅವರೇ ಕೊಟ್ಟಿದ್ದಾರೆ. ಓಕೆ, ಇನ್ನು ಆಂಗಲ್ ನೋಡಿ, ಆಂಗಲ್ ಎ ಎಂ ಬಿ ಇಸ್ ಈಕ್ವಲ್ ಟು ಆಂಗಲ್ ಪಿ ಎನ್ ಕ್ಯೂ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಬರೆಯೋಣ. ಆಂಗಲ್ ಎ ಎಂ ಬಿ ಇಸ್ ಈಕ್ವಲ್ ಟು ಆಂಗಲ್ ಪಿ ಎನ್ ಕ್ಯೂ. ಇದಕ್ಕೆ ಗಿವನ್ ಅಂತ ಬರೀತೀನಿ. ಇನ್ನು ಬಿ ಎಂ ಇಸ್ ಈಕ್ವಲ್ ಟು ಕ್ಯೂ ಎನ್, ಬಿ ಎಂ ಇಸ್ ಈಕ್ವಲ್ ಟು ಕ್ಯೂ ಎನ್. ಇದು ಕೂಡ ರೇಡಿಯೈ ಆಫ್ ಕಾಂಗ್ರುಯೆಂಟ್ ಸರ್ಕಲ್ಸ್. ನೋಡಿ, ಇಲ್ಲಿ ಸೈಡ್ ಮ್ಯಾಚ್ ಆಯ್ತು, ಇಲ್ಲಿ ಆಂಗಲ್ ಮ್ಯಾಚ್ ಆಯ್ತು, ಇಲ್ಲಿ ಸೈಡ್ ಮ್ಯಾಚ್ ಆಯ್ತು ಅಲ್ವಾ. ಇನ್ಕ್ಲೂಡಿಂಗ್ ಆಂಗಲ್ ಬರುತ್ತೆ, ಇಲ್ಲಿ ಟೂ ಸೈಡ್ಸ್ ಈಕ್ವಲ್ ಇದಾವೆ, ಆಂಗಲ್ ಅದ್ರ ಮಧ್ಯೆ ಆಂಗಲ್ ಈಕ್ವಲ್ ಇದೆ. ಸೊ ಎಸ್ ಕ್ರೈಟೇರಿಯಾದಲ್ಲಿ ಟೂ ಟ್ರಯಾಂಗಲ್ಸ್ ಆರ್ ಸೆಡ್ ಟು ಬಿ ಕಾಂಗ್ರುಯೆಂಟ್. ದೇರ್ಫೋರ್ ಟ್ರಯಾಂಗಲ್ ಎ ಎಂ ಬಿ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಪಿ ಎನ್ ಕ್ಯೂ ಅಂಡರ್ SAS ರೂಲ್. ಈಗ ನಾವು ಹೇಳ್ಬೋದಲ್ವಾ, ಎ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ ಅಂತ, ನಮ್ಗೆ ಅದೇ ಪ್ರೂವ್ ಮಾಡೋದಿತ್ತು. ಸೊ ಅದನ್ನ ಬರೆಯೋಣ. ಎ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ. ದೇರ್ಫೋರ್ ಅಂತ ಬರೆಯೋಣ. ಇಲ್ಲಿ ರೀಸನ್ ಸಿಪಿಸಿಟಿ, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಇದನ್ನೇ ಪ್ರೂವ್ ಮಾಡಕ್ಕೆ ಹೇಳಿದ್ರು, ಪ್ರೂವ್ ಮಾಡಿ. ಓಕೆ, ಈಗ ನೆಕ್ಸ್ಟ್